ನಮಸ್ಕಾರ. ಬೆಂಗಳೂರಿನ ಬೆಳವಣಿಗೆ ಅದರ ಸುತ್ತಮುತ್ತ ಇರೋ ಪ್ರದೇಶದ ಮೇಲೆ ಪ್ರಭಾವ ಬೀರ್ತಿದೆ ಅನ್ನೋದು ನಮಗೆ ಗೊತ್ತಿರೋ ವಿಷಯ. ಬೆಂಗಳೂರಿನ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ವರ್ಲ್ಡ್ ಕ್ಲಾಸ್ ಅಲ್ಲದೆ ಇದ್ರು ಅಪ್ಕಮಿಂಗ್ ಮೆಟ್ರೋ ಲೈನ್ಸ್ ಗ್ರೀನ್, ಪರ್ಪಲ್, ಬ್ಲೂ, ಪಿಂಕ್, ಯೆಲ್ಲೋ, ಆರೆಂಜ್ ಲೈನ್ಸ್ ಬರ್ತಿರೋದ್ರಿಂದ ತಕ್ಕ ಮಟ್ಟಿಗೆ ಕನೆಕ್ಟಿವಿಟಿ ಜಾಸ್ತಿ ಆಗ್ತಿದೆ. ಸಿಲ್ಕ್ ಬೋರ್ಡ್ನ ಟ್ರಾಫಿಕ್ ಡಬಲ್ ಡೆಕ್ಕರ್ ಫ್ಲೈಓವರ್ ಬಂದ ಮೇಲೆ ಒಂದು 25% ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಮುಂದೆ ಯೆಲ್ಲೋ ಲೈನ್ ಮತ್ತೆ ಬ್ಲೂ ಲೈನ್ ಆದ್ಮೇಲೆ ಒಂದು 50% ಕಮ್ಮಿ ಆಗ್ಬೋದು ಅನ್ನೋ ಹೋಪ್ ಇದೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೂಡ ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿ ಟ್ರಾಫಿಕ್ ನ ಕಮ್ಮಿ ಮಾಡಿದೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಲೋನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ನಾವು ಮೊದಲು ಕರ್ನಾಟಕದಲ್ಲಿ ಬರೋ ಎಲ್ಲ ರೈಲ್ವೆ ರೂಟ್ ಮ್ಯಾಪ್ನ ನೋಡೋಣ. ಇದರಲ್ಲಿ ಬೆಂಗಳೂರಿನ ಈಸ್ಟ್ ಸೈಡ್ ನೋಡೋದಾದ್ರೆ ತುಮಕೂರು ಕಡೆ, ಹಾಸನದ ಕಡೆ, ಮೈಸೂರು ಕಡೆ ಕನೆಕ್ಷನ್ ಇದೆ. ಸಬ್-ಅರ್ಬನ್ ರೈಲ್ವೆ ಅಪ್ಡೇಟ್ಗೆ ಬಂದ್ರೆ ಕೋಲಾರದ ಕಡೆ ಒಂದು ಮೇಜರ್ ಅಪ್ಡೇಟ್ ಇದೆ. ಇದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಕೋಲಾರ ಮತ್ತೆ ಬೆಂಗಳೂರಿನ ಕನೆಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳೋಣ. ಕೋಲಾರಕ್ಕೆ ಬೆಂಗಳೂರಿಂದ 2 ಪಾಪ್ಯುಲರ್ ರೂಟ್ ಇದೆ. NH75 ಮತ್ತೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮೇಲೆ ಹೋಗುತ್ತೆ. ಇದರಲ್ಲಿ NH75 ಮೂಲಕ ಹೋದ್ರೆ ಅಪ್ರಾಕ್ಸಿಮೇಟ್ಲಿ 70 ಕಿಲೋಮೀಟರ್ ಆಗುತ್ತೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮೇಲೆ ಹೋದ್ರೆ ಸುತ್ತ ಆಗುತ್ತೆ, ಒಂದು 10 ಕಿಲೋಮೀಟರ್ ಜಾಸ್ತಿ ಆಗ್ಬೋದು. ಸೊ ಆವರೇಜ್ ಆಗಿ ಬೈ ರೋಡ್ ಹೋದ್ರೆ 2 ಅವರ್ ಆಗ್ಬೋದು. ಫಸ್ಟ್ ಆಫ್ ಆಲ್, ಕೋಲಾರ ಬೆಂಗಳೂರಿನ ಕನೆಕ್ಟಿವಿಟಿ ದೃಷ್ಟಿಕೋನದಿಂದ ಯಾಕೆ ಮುಖ್ಯ ಆಗುತ್ತೆ? ಕೋಲಾರ ಆಂಧ್ರ ಮತ್ತೆ ತಮಿಳುನಾಡು ಎರಡಕ್ಕೂ ಹತ್ರ ಆಗುತ್ತೆ. ಅದರಲ್ಲೂ ಚಿತ್ತೂರು ಮತ್ತೆ ವೇಲೂರು ಪ್ರದೇಶಕ್ಕೆ ತುಂಬಾ ಹತ್ರ. ಆದ್ರಿಂದ ಸಹಜವಾಗಿ ಈ 2 ರಾಜ್ಯಕ್ಕೆ ಕೋಲಾರ ಬೆಂಗಳೂರಿನ ಕನೆಕ್ಟ್ ಮಾಡೋ ಬ್ರಿಡ್ಜ್ ಅಂತಾನೆ ನೋಡ್ಬೋದು. ಈ ಮಾರ್ಗದಿಂದ ಸಾವಿರಾರು ಜನ ದಿನ ಪ್ರಯಾಣ ಮಾಡ್ತಾರೆ. ಕೋಲಾರ ಮೂಲಕ ಬೆಂಗಳೂರಿಗೆ ರೈಲ್ವೆ ಕನೆಕ್ಟಿವಿಟಿ ಹೇಗಿದೆ ಅಂತ ನೋಡೋಣ. ಕೋಲಾರಕ್ಕೂ 2 ರೈಲ್ವೆ ರೂಟ್ ಕನೆಕ್ಟ್ ಮಾಡುತ್ತೆ. ಮೊದಲನೇದು ಬೆಂಗಳೂರು ಸಿಟಿಯಿಂದ ಬೆಂಗಳೂರು ಕಂಟೋನ್ಮೆಂಟ್, ಬೆಂಗಳೂರು ಈಸ್ಟ್, ಬೈಯಪ್ಪನಹಳ್ಳಿ, KR ಪುರಂ, ಮಾಲೂರು, ಮರಳಹಳ್ಳಿ, ಬಂಗಾರಪೇಟೆ. ಅಲ್ಲಿಂದ 3 ರೂಟ್ ಕನೆಕ್ಟ್ ಆಗುತ್ತೆ. ಒಂದು ಜೋಲಾರಪೇಟೆ ಮೂಲಕ ಚೆನ್ನೈಗೆ ಹೋಗುತ್ತೆ. ಎರಡನೇದು ಮಾರಿಕುಪ್ಪಂಗೆ ಕನೆಕ್ಟ್ ಆಗುತ್ತೆ. ಮೂರನೇದು ಹುಡುಕುಲ ಮೇಲೆ ಕೋಲಾರಕ್ಕೆ ಹೋಗುತ್ತೆ. ಎರಡನೇದು ಬೆಂಗಳೂರು ಸಿಟಿಯಿಂದ ಮಲ್ಲೇಶ್ವರಂ, ಚಿಕ್ಕಬಾಣಾವರ, ಯಲಹಂಕ ಜಂಕ್ಷನ್. ಅಲ್ಲಿಂದ ಒಂದು ಧರ್ಮಾವರಂ ಕಡೆಗೆ ಹೋಗುತ್ತೆ, ಇನ್ನೊಂದು ಚಿಕ್ಕಬಳ್ಳಾಪುರ ಕಡೆ ಹೋಗುತ್ತೆ. ನಾವು ಚಿಕ್ಕಬಳ್ಳಾಪುರ ರೂಟ್ನ ಫಾಲೋ ಮಾಡೋಣ. ಈ ರೂಟಲ್ಲಿ ಬೆಟ್ಟಹಲ್ಸೂರು, ದೊಡ್ಡಜಲ, ದೇವನಹಳ್ಳಿ, ವೆಂಕಟಗಿರಿ ಕೋಟೆ, ನಂದಿ, ಚಿಕ್ಕಬಳ್ಳಾಪುರ ರೀಚ್ ಆಗಿ ಅಲ್ಲಿಂದ ಗಿಡ್ಡನಹಳ್ಳಿ, ಸಿದ್ದಲಘಟ್ಟ, ಹುಣಸೇನಹಳ್ಳಿ, ಚಿಂತಾಮಣಿ, ಶ್ರೀನಿವಾಸಪುರ, ಗೊಟ್ಟಿಹಳ್ಳಿ, ಜನಘಟ್ಟ ಹಾಲ್ಟ್ ಮೇಲೆ ಕೋಲಾರಕ್ಕೆ ರೀಚ್ ಆಗ್ಬೋದು. ನೀವು ಈ ಏರಿಯಾನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೂಟ್ ಮೇಲೆ ರೈಲ್ವೆ ಕನೆಕ್ಷನ್ ಇಲ್ಲ. ಈ ರೂಟ್ ಯಾಕೆ ಅಷ್ಟು ಮುಖ್ಯ ಆಗುತ್ತೆ? ಈ ಮಾರ್ಕ್ ಮಾಡಿರೋ ರೂಟ್ 52 ಕಿಲೋಮೀಟರ್ ಇದೆ. ಇದರ ಮೇಲೆ ಇನ್ನೊಂದು ಹೊಸ ರೈಲ್ವೆ ರೂಟ್ ಬರುತ್ತೆ. ಇದರ ಸ್ಟೇಷನ್ಸ್ ನೋಡೋದಾದ್ರೆ ವೈಟ್ ಫೀಲ್ಡ್, ಹೊಸಕೋಟೆ, ಸಿದ್ದಾಪುರ, ತಾವರೆಕೆರೆ, ನರಸಾಪುರ, ಚೆಲುವನಹಳ್ಳಿ ಮತ್ತೆ ಕೋಲಾರ. ಇದು ಈ 2 ರೈಲ್ವೆ ರೂಟ್ನ ಮೇಲಿನ ಲೋಡ್ ಕಮ್ಮಿ ಮಾಡುತ್ತೆ. ಹಾಗೆ ಕೋಲಾರ ಕನೆಕ್ಟಿವಿಟಿ ಬೆಂಗಳೂರಿಗೆ ಇನ್ನ ಸ್ಟ್ರಾಂಗ್ ಆಗುತ್ತೆ. ಇದರ ಜೊತೆ ಇನ್ನೊಂದು ಬೋನಸ್ ರೂಟ್, ಬಳ್ಳಾರಿಯಿಂದ ಕಡಪಾಗೆ ಆಲ್ರೆಡಿ ಒಂದು ರೈಲ್ವೆ ರೂಟ್ ಇದೆ. ಧರ್ಮಾವರಂ ಚಿತ್ತೂರಿಗೆ ಇನ್ನೊಂದು ರೈಲ್ವೆ ರೂಟ್ ಇದೆ. ಈ 2 ರೂಟ್ ಮಧ್ಯೆ ಒಂದು ಪ್ರಪೋಸ್ಡ್ ರೂಟ್ ಆಗ್ತಿದೆ, ಕಡಪ ಇಂದ ವಾಯಲ್ಪಾಡ್ಗೆ. ಇದರಿಂದ ಚಿತ್ತೂರ್ಗೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಕೋಲಾರ್ಗೆ ಇನ್ನೊಂದು ರೈಲ್ವೆ ರೂಟ್ ಕನೆಕ್ಷನ್ ಆಗ್ತಿದೆ. ಇದರ ಸ್ಟೇಷನ್ಸ್ ನೋಡೋದಾದ್ರೆ ವಾಯಲ್ಪಾಡ್, ಮದನಪಲ್ಲಿ, ಮಿನಿಕಿ, ಮಡಗಟ್ಟ, ಮುಳಬಾಗ್ಲು, ಕೆಮೋಡಿ ಹಾಗೂ ಕೋಲಾರ. ಈ ರೂಟಿಂದ ಕಡಪ ಹಾಗೂ ಬೆಂಗಳೂರಿಗೆ ಡೈರೆಕ್ಟ್ ಕನೆಕ್ಟ್ ಮಾಡುತ್ತೆ. ಈ 260 ಕಿಲೋಮೀಟರ್ ಲೈನ್ ಆದ್ರೆ ಕೋಲಾರ ರೈಲ್ವೆ ಸ್ಟೇಷನ್ ನೆಕ್ಸ್ಟ್ ಹೈಲೈಟ್ ಆಗುತ್ತೆ. ಮಡಗಟ್ಟ ಇಂದ ಕೋಲಾರಗೆ 50 ಕಿಲೋಮೀಟರ್ ಇದೆ. ಈ ಲೈನ್ ನ ಕೆಲಸ ಇನ್ನು ಶುರು ಆಗ್ಬೇಕಾಗಿದೆ. ಸೊ ಈ ರೈಲ್ವೆ ಲೈನ್ಗಳ ಕಾಮಗಾರಿ ಮುಗಿದ್ರೆ ಬೆಂಗಳೂರು ಕೋಲಾರದ ಮಧ್ಯೆ ಬರೋ ಎಷ್ಟೋ ಸ್ಟೇಷನ್ಸ್ ನ ಮೊಬಿಲಿಟಿ ಜಾಸ್ತಿ ಆಗುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡೋರಿಗೆ ಬದಲಿ ಮಾರ್ಗ ಸಿಗುತ್ತೆ. ಟ್ರೈನಲ್ಲಿ ಕೂಡ ಕಡಿಮೆ ಬೆಲೆಯಲ್ಲಿ ಪ್ರಯಾಣ ಮಾಡ್ಬೋದು. ನಿಮಗೇನನ್ಸುತ್ತೆ? ಈ ಮಾರ್ಗದಿಂದ ಯಾವ ಯಾವ ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.